ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಬ್ಯಾಂಕ್ ಹೈಸ್ಟ್ ಇಂದ ಕ್ಯಾರೆಕ್ಟರ್ಸ್ ನ ಇಂಟ್ರೊಡಕ್ಷನ್ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಗೈಸ್, ಫ್ರಾಂಕ್ಲಿನ್ ಬೆಳಗ್ಗೆನೆ ಊರ್ ಸುತ್ತ ರೆಡಿಯಾಗಿ ಬಂದಿದ್ದಾನೆ. ಏನ್ ಬೆಳಗ್ಗೆನೆ ಇವನು ಸಿಮಿಯಾನ್ ಕಾಲ್ ಮಾಡ್ತಿದ್ದಾನಲ್ಲ, ರಿಸೀವ್ ಮಾಡತ್ತೆ ಬಿಡು, ಮಾಡೇ ಬಿಡೋಣ ಇರಿ, ಏನ್ ಹೇಳ್ತಾನೆ ನೋಡೋಣ. The market, my boy. Liquidity is a bitch. Get over here so I can give you the new repo list. Alright, dog. I'll be around when I get a chance. ಗೈಸ್, ಅವ್ನು ನನ್ಗೆ ನೀನ್ ಬೇಗ ಗ್ಯಾರೇಜ್ ಹತ್ರ ಬಾ, ನಿಂಗೊಂದು ಸರ್ಪ್ರೈಸ್ ಇದೆ ಅಂತ ಕರೀತಿದ್ದಾನೆ. ಸರ್ಪ್ರೈಸ್ ಮತ್ತೆ ಏನೋ ಒಂದು ಮಿಷನ್ ಇದೆಯಂತೆ. ಸೊ ಬನ್ನಿ ಅವ್ನ ಗ್ಯಾರೇಜ್ ಹತ್ರ ಹೋಗೋಣ. ಅದೇನ್ ಸರ್ಪ್ರೈಸ್ ಇರ್ಬೋದು, ಅವನ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ, ಅವನ್ ಗ್ಯಾರೇಜ್ ಹತ್ರ ಬಂದಿದ್ದೀವಿ. ನೋಡಿ ಗೈಸ್, ಎಲ್ಲ ಗಾಡಿನ ಲೋನ್ ಕೊಡಕ್ಕೆ ಹಿಂಗ್ ತಂದು ನಿಲ್ಸಿದ್ದಾನೆ. ಅವನ್ ಗಾಡಿಗಳನ್ನ ನೋಡ್ಕೊಂಡು ಇಲ್ಲಿ ನಮ್ದು ಆಕ್ಸಿಡೆಂಟ್ ಆಗ್ತಿದೆ ನೋಡಿ, ಮತ್ತೆ ರಿಪೇರಿಗೆ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಎಲ್ಲಿದ್ದಾನೆ ನೋಡೋಣ ಬನ್ನಿ. ಸಿಮಿಯಾನ್ ಎಲ್ಲಿದ್ಯಾ? ಇಲ್ಲಿದ್ದೀನಂತ ರೂಮಿಂದ ಕಿರ್ಸ್ಕೊಂಡ್ ಬರ್ತಾವನೆ ನೋಡಿ. ನಿನ್ನ ನೋಡಿ ಫುಲ್ ಖುಷಿಯಾಗೋಗಿದೆ, ಬಾ ಹಗ್ ಮಾಡು ಅಂತ ಬರ್ತಿದ್ದಾನೆ. ಅಂತ ಖುಷಿ ಆಗೋ ತರ ನಾವೇನ್ ಮಾಡಿದೀವಿ ಗೈಸ್ ಇವನ್ಗೆ? ಇದೇ ಖುಷಿ ನಿಗೊಂದ್ ಸರ್ಪ್ರೈಸ್ ಇದೆ ಬಾ ಅಂತ ರೂಮ್ ಒಳಗಡೆ ಕರ್ಕೊ ಹೋಗ್ತಿದ್ದಾನೆ. ಇದೇ ನೋಡಿ ಗೈಸ್ ಸರ್ಪ್ರೈಸ್, ನಮ್ನ ಎಂಪ್ಲಾಯ್ ಆಫ್ ದ ಮಂತ್ ಮಾಡಿದ್ದಾನೆ ಗೈಸ್. ಗೈಸ್ ಎಲ್ಲೋ ಸಿಕ್ಕಾಕ್ಸ್ತಾನೆ ನೋಡಿ. ಇದೇ ಖುಷಿಗೆ ನನ್ಗೆ ಇನ್ನೂ ಒಂದ್ ಕೆಲಸ ಮಾಡ್ಕೊಡು ಅಂತಿದ್ದಾನೆ ಗೈಸ್. ಯಾರೋ ಗ್ಯಾಂಗ್ಸ್ಟರ್ ಬಂದ್ಬಿಟ್ಟು ಅವ್ನ ಗಾಡಿನ ಅವನ ಹತ್ರ ಬೈಕ್ ನ ಲೋನ್ ತಗೋ ಹೋಗ್ಬಿಟ್ಟು ಲೋನ್ ನ ಪೇ ಮಾಡ್ತಿಲ್ಲ, ಹೋಗಿ ಆ ಗಾಡಿ ಎತ್ಕೊಂಬಾ, ನಿನ್ ಜೊತೆ ಲ್ಯಾಮರ್ ನ ಕಳಿಸ್ತೀನಿ ಅಂತ ಲ್ಯಾಮರ್ ನಮ್ ಜೊತೆ ಕಳಿಸ್ತಿದ್ದಾನೆ. ಸೊ ಬನ್ನಿ ಹೋಗೋಣ ಅಲ್ಲಿಗೆ. ಲ್ಯಾಮರ್ ಹೋಗಿ ನಮ್ ಕಾರಲ್ಲಿ ಕೂತೋಗ್ತಾನೆ. ಆ ಕಾರಲ್ಲ ಬರೋ, ನಾವು ಸಿಮಿಯಾನ್ ಕಾರ್ನ ಎತ್ಕೊ ಹೋಗೋಣ. ಎಲ್ಲಿ ಲ್ಯಾಮರ್? ಓಕೆ, ಅವನು ಬಂದ ಗೈಸ್, ಅವನು ಬಂದ್ ಕೂತ್ಕೊಂಡ ಕಾರಲ್ಲಿ. ಯಾವ್ದೋ ಗ್ಯಾಂಗ್ಸ್ಟರ್ಗೆ ಇವನ್ ಗಾಡಿ ಕೊಟ್ಬಿಟ್ಟು ನಮ್ಮಿಬ್ರನ್ನ ಸಿಕ್ಕಾಕ್ಸ್ಬಿಟ್ಟವನಲ್ಲ ಗೈಸ್. ಹೋಗಿ ಗಾಡಿ ತಗೋ ಬನ್ನಿ ಅಂತ. ಫೇಸ್ ಅಲ್ಲಿ ಒಂದು ಟ್ಯಾಟೂ ಇದೆ ನೋಡಿ, ಅವನ ಹತ್ರ ಇರುತ್ತೆ ಅಂತ ಹೇಳಿದಾನೆ. ಇವನು ಲ್ಯಾಮರು ನನ್ಗಂತೂ ತುಂಬಾ ಭಯ ಆಗ್ಬಿಟ್ಟಿದೆ. ಆ ಗ್ಯಾಂಗ್ಸ್ಟರ್ ಬೇರೆ ಫುಲ್ಲು ಒಂದ್ ಹಿಸ್ಟ್ರಿ ಇದೆಯಂತೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾನೆ. ಪರವಾಗಿಲ್ಲ ಬಾ ನೋಡ್ಕೊಳ್ಳೋಣ ಅಂತ ಕರ್ಕೊ ಹೋಗ್ತಿದೀನಿ. ನನ್ಗೂ ಮತ್ತೆ ಒಳಗಡೆ ಭಯ ಆಗ್ತಿದೆ, ನೋಡೋಣ ಬನ್ನಿ. ಸೊ ಫೈನಲಿ ಅವ್ರ ಲೊಕೇಶನ್ ಹತ್ರ ಬಂದಿದೀವಿ. ಎಲ್ಲಿದ್ದಾರೆ ಆ ಗ್ಯಾಂಗ್ಸ್ಟರ್ಗಳು? ಲ್ಯಾಮರ್ನ ಫಾಲೋ ಮಾಡ್ಬೇಕಂತೆ. ಯಾವಾಗ್ಲೂ ಅವ್ನ ಫಾಲೋ ಮಾಡೋದೇ ಆಗೋಯ್ತು ಗೈಸ್ ನಮ್ ಕೆಲ್ಸ. ಅದ್ರಲ್ಲೂ ಎಲ್ಲಾ ಕಡೆ ಅವ್ನ್ ಸಿಕ್ಕಾಕೊಳಲ್ಲ, ನಮ್ನ ಸಿಕ್ಕಾಕ್ಸ್ಬಿಟ್ಬಿಡ್ತಾನೆ. ಸಿಕ್ಕಾಕ್ಸ್ಬಿಟ್ಟು ಶೇರ್ ಮಾತ್ರ ಕರೆಕ್ಟ್ ಆಗಿ ಅರ್ಧ ಬರ್ಬೇಕು ಅಂತ ಹೇಳ್ತಾನೆ ಗೈಸ್. ಎಲ್ಲಿ ಸ್ಟ್ರೀಟ್ ಫುಲ್ಲು ಖಾಲಿ ಹೊಡಿತಿದೆ, ಯಾವ ಬೈಕು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ, ಬರೀ ಗ್ಯಾರೇಜ್ ಗಳೇ ತುಂಬಿದೆ. ಎಲ್ಲೋ ಒಂದೆರಡು ಮನೆಗಳಿದೆ, ಆ ಮನೆಗಳ ಕೆಳಗಡೆನು ಯಾವ ಬೈಕು ಇಲ್ಲ. ಇಲ್ಲ ಅದಕ್ಕೆ ಕರ್ಕೋಗ್ತಿದಾನೆ ಅಂತ ಗೊತ್ತಾಗ್ತಿಲ್ವಲ್ಲ ಗಾಯ್ಸ್. ಇಲ್ಲಿ ಯಾರಾದ್ರೂ ಸಿಕ್ಕಾಕೊಂಡ್ರೆ ಮಾತ್ರ ಸರಿಯಾಗಿ ಹಬ್ಬ ಮಾಡೋಗ್ಬಿಡ್ತಾರೆ ಗಾಯ್ಸ್ ನಮ್ನ ಏರಿಯಾಗಳು ನೋಡಿದ್ರೆ. ಸರ್ಚ್ ದ ಗ್ಯಾರೇಜಾ? ಇಲ್ಲಿ ಅಲ್ಲೆರಡು ಗ್ಯಾರೇಜ್ ಇದೆ, ಇಲ್ಲೊಂದಿದೆ. ಬನ್ನಿ ಫಸ್ಟ್ ಇಲ್ಲಿ ನೋಡೋಣ ಹೋಗಿ, ಇಲ್ಲೇನಾದ್ರೂ ನಿಲ್ಸಿದಾನ ಅಂತ. ಇಲ್ಲೇನು ಇಲ್ಲ, ಖಾಲಿ. ಇಬ್ರು ಬೈಕೋತಾರ, ಎಲ್ಲಿ ಎತ್ಕೋಗ್ಬಿಟ್ಟ ಅಂತ. ಗಾಯ್ಸ್ ಬಂದ್ಬಿಟ್ರು ಗಾಯ್ಸ್ ಇವ್ರು. ಓಹೋ, ಪಿಕಪ್ ವೆಪನ್. ಓ, ಇವಾಗ ಇವ್ರನ್ನೆಲ್ಲ ಹೊಡಿಬೇಕಾ? ಹೊಡಿಯೋದಂದ್ರೆ ನಂಗಂತೂ ತುಂಬಾ ಇಷ್ಟ. ಇವನಿನ ಸಿಕ್ಕಿಲ್ವಾ? ಒಟ್ಟೊಟ್ಟಿಗೆ 3 ಜನ ಅಟ್ಯಾಕ್ ಮಾಡ್ತಾರೆ ಗೈಸ್. ಇವ್ ನೋಡಿ ಮುಂದ್ಗಡೆ ಹೋಗಿ ಸುಮ್ನೆ ನಿಂತವನೇ, ಹೊಡಿದೆ ಅವನು ಲ್ಯಾಮರು. ಸುಮ್ನೆ ಹೆಸರಿಗಷ್ಟೇ ಗೈಸ್ ಅವ್ನು ನಮ್ ಜೊತೆ. ಕೆಲ್ಸ ಎಲ್ಲ ನಾವೇ ಮಾಡ್ಬೇಕು, ಹೊಡಿಯೋದಾಗ್ಲಿ ಕದಿಯೋದಾಗ್ಲಿ ಎಲ್ಲ ನಮ್ಗೆ ಬಿಟ್ಬಿಡ್ತಾನೆ ನೋಡಿ. ಆ ಟ್ಯಾಂಕ್ ಬ್ಲಾಸ್ಟ್ ಮಾಡೋಣ ಇವಾಗ. ಪೀಸ್ ಎಲ್ಲ ಪೀಸ್. ಹೌದಾ, ಮನೆಯಿಂದ ಎಲ್ಲ ಮಲ್ಗಿರೋರೆಲ್ಲ ಬಂದು ಹೊಡಿತವ್ರೆ ಗಾಯ್ಸ್. ನೋಡಿ ಅಲ್ಲಿಂದ ಒಬ್ಬ ಬಂದ, ಅವನು ಹೋದ.
ಅಲ್ಲಿ ಮೇಲ್ಗಡೆಯಿಂದ ಒಬ್ಬ ಹೊಡಿತವನೆ, ಅವನು ಹೊಡೆದಾಕಿದ್ವಿ. ಇಲ್ಲೊಬ್ಬ ಬಂದ, ಮತ್ತೆ ಇವ್ರ ಕತೆ ಎಲ್ಲ ಮುಗಿತು. ಇವ್ನ ಯಾರೋ ಕಾರ್ ಬೇರೆ ಎತ್ಕೊಂಡು ಎಸ್ಕೇಪ್ ಆಗ್ತಾನೆ. ನಾವು ಎತ್ಕೊಂಡು ಹೋಗಕ್ ಬಂದಿದ್ದು ಬೈಕು, ಕಾರ್ ಅವ್ನ ಅದು ಹೊಡಿಬೇಕು ನಾವು. ಬನ್ನಿ ಪರವಾಗಿಲ್ಲ, ಹೊಡೆದಾಕ್ಬಿಟ್ಟು ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗೋಣ. ಬೈಕ್ ಅಂತೂ ಸಿಕ್ಕಿಲ್ಲ, ಸೇಫ್ ಆಗಾದ್ರೂ ಮನೆಗೆ ಓಡೋಣ ನಾವು ಇಲ್ಲಿಂದ. ಇಲ್ಲಿಂದ ಓಡೋಗ್ಬೇಕು. ಬನ್ನಿ ಫಸ್ಟ್ ಗೈಸ್, ನೋಡಿ ಅಲ್ಲಿ ನಮ್ ಗಾಡಿ ಎತ್ಕೊ ಹೋಗ್ತಾನೆ ಅವನು, ತಂದ್ಬಿಟ್ಟು ಕರೆಕ್ಟ್ ಆಗಿ ಓಡೋದ. ಗೆಟ್ ದ ಬೈಕ್. ಇವಾಗ ನೋಡಿ ಲ್ಯಾಮರ್ಗಿಂತ ಮುಂದೆ ನಾವೇ ಇದ್ದೀವಿ. ಬರೋ ಫಾಲೋ ಮಾಡ್ಕೊಂಡ್ ಬರೋ ಬೇಗ. ಅವನ್ ಬೇರೆ ಎಲ್ಲೋದ ಅಂತ ಗೊತ್ತಾಗ್ತಿಲ್ಲ ಗೈಸ್, ತುಂಬಾ ದೂರ ಹೋಗ್ಬಿಟ್ಟಾನ ಅವನು. ಇವಾಗ ಸ್ಪೀಡ್ ಆಗಿ ಹೋಗ್ಬೇಕು. ಅವಾಗಿಂದ ಫಾಲೋ ಮಾಡ್ಕೊಂಡ್ ಬರ್ತಿದೀವಿ ಗೈಸ್, ಕೈಗೆ ಸಿಕ್ತಿಲ್ಲ. ಗ್ಯಾಪ್ ಅಲ್ಲಿ ಹೆಂಗ್ ತಿರ್ಗಿಸ್ತಾವ್ ನೋಡಿ, ಸ್ವಲ್ಪದಲ್ಲೇ ಮಿಸ್ ಆಗ್ತಿದ್ದಾನೆ ಗೈಸ್. ಅವಾಗಿಂದ ಹಿಂಗೆ ಆಡಿಸಿದ್ದಾನೆ. ಅವನ್ನ ಹಿಡಿಯಕ್ ಹೋಗಿ ಪೊಲೀಸ್ ಕೇಸ್ ಬೇರೆ ಎರಡೆರಡು ಕೇಸ್ ಮಾಡಿಸ್ಕೊಬಿಟ್ವಿ. ಪೊಲೀಸ್ ಬೇರೆ ಒಂದ್ ಕಡೆ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ, ಇವನು ಸಿಕ್ತಿಲ್ಲ ನೋಡಿ. ಇದ್ದೇ ತರ ಅವಾಗಿಂದ ಹಿಂಗೆ ಮಾಡ್ತಿದ್ದಾನೆ. ಪೊಲೀಸ್ ಅವ್ರು ಬೇರೆ ಬರ್ತಿದ್ದಾರೆ. ಫೈನಲಿ ಹೊಡೆದಾಕಿದ್ವಿ ಗೈಸ್ ಅವನ್ನ. ಗಾಡಿ ಹೆಂಗೋ ಸಿಕ್ತು. ಅವ್ನು ನಾನು ಕಾರ್ ಎತ್ಕೊ ಹೋಗ್ತೀನಿ, ನೀನ್ ಬೇಗ ಪೊಲೀಸ್ ಹತ್ರ ತಪ್ಪಿಸ್ಕೊಂಡು ಕಾರ್ ವಾಶ್ ಹತ್ರ ಬಂದು ಮೀಟ್ ಆಗು ಅಂತ ಹೇಳಿದಾನೆ. ಸೊ ಬನ್ನಿ ಫಸ್ಟ್ ಇವಾಗ ಪೊಲೀಸರ ಹತ್ರ ತಪ್ಪಿಸ್ಕೊಳ್ಳೋಣ. ಪೊಲೀಸರ ಹತ್ರ ತಪ್ಪಿಸ್ಕೊಂಡು ಕಾರ್ ವಾಶ್ ಹತ್ರ ಹೋಗ್ಬೇಕು. ಅಲ್ಲಿ ಲ್ಯಾಮರ್ ನಾನು ವೇಟ್ ಮಾಡ್ತಿದ್ದೀನಿ ಅಂತ ಹೇಳಿದಾನೆ. ಮತ್ತೆ ಅವನೇನೋ ಬೇರೆ ಪ್ಲಾನ್ ಮಾಡಿದೀನಿ, ಅದನ್ನ ಮಾಡೋಣ, ಬೇಗ ಬಾ. ಸಿಮಿಯನ್ ಗ್ಯಾರೇಜ್ಗೆ ಹೋಗ್ಬೇಡ ಅಂತ ಹೇಳಿದಾನೆ ಗಾಯ್ಸ್, ಏನಂತ ಗೊತ್ತಿಲ್ಲ. ಅದ್ ಮತ್ತೆ ಏನ್ ಪ್ಲಾನ್ ಮಾಡಿದಾರೋ ಗೊತ್ತಿಲ್ಲ. ಸಿಮಿಯಾನ್ ಬೈಕ್ ಎತ್ಕೊಂಡ್ಬರಕ್ ಹೇಳಿದ ನಮ್ಗೆ. ಇಲ್ಲೇ ಬಂದ್ವಿ ಹತ್ತತ್ರ ಕಾರ್ ವಾಶ್ ಹತ್ರ. ಇಲ್ಲಿ ಕಾಯ್ತಿದ್ದಾನೆ ನೋಡಿ ಗಾಯ್ಸ್. ಅವನು ಈ ಬೈಕ್ ನಾವು ಕೊಡೋದ್ ಬೇಡ, ನಾವೇ ಇಟ್ಕೊಬಿಡೋಣ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಇವ್ನ್ ಫ್ರಾಂಕ್ಲಿನ್ ಮೋಸ ಮಾಡ್ದಂಗ ಆಗುತ್ತಲ್ಲ ಅಂತ ಹೇಳ್ದ. ಪರವಾಗಿಲ್ಲ ನಾವಿಬ್ರು ಇಟ್ಕೊಳ್ಳೋಣ ಅಂತ ಹೇಳಿದ್ದಾನೆ. ಸೊ ಅವ್ನ್ ಕಾರ್ ಎತ್ಕೊ ಹೋಗಿದ್ದಾನೆ. ನಾವು ಹಂಗೆ ಚಿಲ್ ಮಾಡ್ತಾ ಇರೋಣ. ಬನ್ನಿ ಚಿಲ್ ಮಾಡ್ತಾ ಇದ್ದಂಗೆ ಮತ್ತೆ ಸಿಮಿಯಾನ್ ಕಾಲ್ ಮಾಡಿದ್ದ. ಸಿಮಿಯಾನ್ ಕಾಲ್ ಮಾಡ್ಬಿಟ್ಟು, ಬಾ ನಿಂಗೆ ಮತ್ತೆ ಇನ್ನೊಂದು ಕೆಲಸ ಇದೆ, ಒಂದು ಇಂಪಾರ್ಟೆಂಟ್ ಕೆಲಸ, ಅದು ಎಮರ್ಜೆನ್ಸಿ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಇವಾಗ ಸಿಮಿಯಾನ್ ಹತ್ರ ಹೋಗ್ತಿದೀವಿ ನಾವು. ಸಿಮಿಯಾನ್ ಹತ್ರ ಬಂದಿದೀವಿ. ಇಲ್ಲಿ ಬಂದು ನಿಲ್ತಿದಂಗೆ ಬೆಳಕಾಗೋಯ್ತಲ್ಲ ಗೈಸ್. ನೋಡಿ ನಾವ್ ಇಲ್ಲಿ ಬಂದಿದ್ರು, ನಾವ್ ನೋಡ್ದೆ ಹೆಂಗ್ ಮಾತಾಡ್ತಾನೆ. ಇವಾಗ ನೋಡ್ತಾ ಬರ್ತಿದ್ದಾನೆ, ಕಾರ್ ಅವನ ಹತ್ರ ಬಿಲ್ಡಪ್ ಕೊಟ್ಕೊಂಡ್ ಬರ್ತಿದ್ದಾನೆ. ಇವ್ ನಮ್ ಮೆಂಟರ್ ಅಂತ, ನಮ್ ಬಗ್ಗೆ ಫುಲ್ ಪ್ರೌಡ್ ಆಗಿದ್ದಾನಂತೆ. ಮತ್ತೆ ಇವನೊಂದೇನೋ ಹೆಲ್ಪ್ ಮಾಡುವಂತ ಕೇಳ್ತಿದ್ದಾನೆ. ಅದೇ ಮೊನ್ನೆ ಒಬ್ಬ ಕಾರ್, ಮೈಕಲ್ ಮಗ ಕಾರ್ ತಗೋಗಿದ್ನಲ್ಲ, ಆ ಕಾರ್ನ ಮತ್ತೆ ಹೋಗಿ ಎತ್ಕೊಂಬ. ಅವನು ಲೋನು ಪೇ ಮಾಡ್ತಿಲ್ಲ, ಮತ್ತೆ ಡ್ಯಾಮೇಜ್ ಮಾಡ್ಬಿಟ್ರೆ ಕಷ್ಟ. ಸೊ ಇವಾಗ ಯಾರಿಗೂ ಗೊತ್ತಿಲ್ಲದೆ ಹೋಗಿ ಎತ್ಕೊಂಬ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಬನ್ನಿ ಇವಾಗ ನಾವು ಮೈಕಲ್ ಮನೆಗೆ ಹೋಗೋಣ. ಮೈಕಲ್ ಮನೆಗೆ ಹೋಗಿ ಇವಾಗ ಅವ್ರ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದಂತೆ, ಕಾರ್ನ ಬೇರೆ ಎಲ್ಲಿ ನಿಲ್ಸಿದಾರಂತ ಗೊತ್ತಿಲ್ಲ. ಆ ಕಾರ್ನ ಹುಡುಕ್ಬಿಟ್ಟು ಅವ್ರಿಗೆ ಯಾರಿಗೂ ಗೊತ್ತಾಗದೆ ಇರಂಗೆ ನೀನ್ ಎತ್ಕೊ ಬಂದ್ಬಿಡು, ಒಂಚೂರು ಕ್ಲೂ ಗೊತ್ತಾಗ್ಬಾರ್ದು ಅಂತ ಹೇಳಿದಾನೆ ಗೈಸ್. ಸೊ ಬನ್ನಿ ಹಂಗೆ ಹೋಗೋಣ, ನಿಧಾನಕ್ಕೆ ಹೋಗಿ ಯಾರಿಗೂ ಗೊತ್ತಾಗದೆ ಇರೋ ತರ ಕಾರ್ನ ಫಸ್ಟ್ ಎತ್ಕೊಂಡ್ ಬಂದ್ಬಿಡೋಣ. ಆದ್ರೂ ಇಂಥ ಕೆಲಸ ಯಾತಕ್ ಮಾಡ್ಬೇಕು? ಇವನು ಕೊಡ್ಬೇಕಾದ್ರೆ ಎಲ್ಲ ತಿಳ್ಕೊಂಡ್ ಕೊಡ್ಬೇಕು ತಾನೆ. ಮತ್ತೇನು ಸಿಮಿಯಾನೆ ಕಾಲ್ ಮಾಡ್ತಾವನೆ. When I discover that you betray me, perhaps. I hear you took the bike for yourself, my employee. ಗೈಸ್, ನಿನ್ನೆ ನಾವು ಬೈಕ್ ಎತ್ಕೊ ಹೋಗಿದ್ದು ಇವಾಗ ಇವನು ಗೊತ್ತಾಗಿದ್ಯಂತೆ. ಅದಕ್ಕೆ ನನ್ಗೆ ಮೋಸ ಮಾಡ್ತೀಯಾ ಅಂತ ಬೇರೆ ಇವಾಗ ಕೇಳ್ತಾವನೆ. ನೀನೆ ಬೈಕ್ ಮೋಸ ಮಾಡ್ದಂಗೆ ಇವತ್ತು ಕಾರ್ ಮೋಸ ಮಾಡ್ಬೇಡ, ಕಾರ್ ನನಗೆ ಬೇಕದು, ಬೇರೆಯವ್ರು ಕೊಡ್ಬೇಕು, ಎತ್ಕೊಬಾ ಅಂತ ಹೇಳಿದಾನೆ. ಓ, ಮನೆ ಒಳಗಡೆಯಿಂದ ಹೋಗ್ಬೇಕಂತೆ. ಅವರು ಕಾರ್ನ ಗ್ಯಾರೇಜ್ ಅಲ್ಲಿ ಲಾಕ್ ಮಾಡಿದ್ದಾರೆ. ಸೊ ನಿನ್ ಮನೆ ಒಳಗಡೆಯಿಂದ ಹೋಗಿ ಕಾರ್ ಗ್ಯಾರೇಜ್ಗೆ ಹೋಗಿ ಎತ್ಕೊಂಡ್ ಬರ್ಬೇಕು ಅಂತ ಹೇಳ್ತಿದ್ದಾನೆ. ಹೆಂಗಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ, ಇನ್ನೇನ್ ಮನೆನೂ ಹತ್ರ ಬಂತು. ಸೊ ಇದೇ ಗೈಸ್ ಮನೆ, ರೈಟ್ ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ಮನೆಗೆ ಹೋಗ್ಬೇಕಾಗಿರೋದು. ನಾವು ಡೈರೆಕ್ಟ್ ಆಗಿ ಗೇಟ್ ಅಲ್ಲಿ ಎಂಟ್ರಿ ಆಗಕ್ಕಾಗಲ್ಲ. ಸೊ ಇವಾಗ ನಾವು ಈ ಚಿಕ್ಕ ಗೇಟ್ ಅಲ್ಲಿ ಎಂಟ್ರಿ ಆಗೋಣ. ಅಲ್ಲಿ ಬ್ಲೂ ಕಲರ್ ಅಲ್ಲಿ ತೋರಿಸ್ತಿದೆ. ಓ ಗಾಯ್ಸ್, ಆ ಬ್ಲೂ ಕಲರ್ ಇರೋ ಜಾಗದಲ್ಲಿ ಕಾರ್ ನಿಂತಿರೋದು.
ಹೆಲ್ಮೆಟ್ ತೆಗ್ದಿಟ್ಟ. ಗೇಟ್ ಜಂಪ್ ಮಾಡಬೇಕು, ಬೇರೆ ಆಪ್ಷನ್ ಯಾವ್ದು ಇದೆಯಾ? ಇಲ್ಲ, ಫಸ್ಟು ಗೇಟೇ ಜಂಪ್ ಮಾಡಬೇಕು. ಬನ್ನಿ ಗೇಟ್ನೇ ಜಂಪ್ ಮಾಡೋಣ. ಜಂಪ್ ಮಾಡಿದ್ವಿ. ಇಲ್ಲಿ ಬೇರೆ ಗಾರ್ಡನ್ ಇರ್ತಾನೆ, ಅವ್ನು ಹೊಡಿಬೇಕಂತೆ. ಸ್ಟೆಲ್ತ್ ಮೂಡ್ಗೆ ಹಾಕೋಬೇಕಂತೆ, ಸ್ಟೆಲ್ತ್ ಮೂಡ್ಗೆ ಹಾಕೊಂಡ್ವಿ. ಸೊ ಇವಾಗ ನಿಧಾನಕ್ಕೆ ಅವ್ನು ಗೊತ್ತಾಗದೇ ಇರೋ ಹತ್ರ ಹೊಡೆದು ಬಿಡ್ಬೇಕು. ಅವ್ನು ಗೊತ್ತಾಗ್ಬಿಟ್ರೆ ಕಿರ್ಸ್ಬಿಡ್ತಾನೆ ಮತ್ತೆ. ಅವ್ನಿಗೂ ಹೊಡಿ. ಹೊಡೆದ. ಗಾರ್ಡನರ್ ಹೋದ, ಸತ್ತ. ಅವನು ಸತ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅನ್ಕಾನ್ಶಿಯಸ್ ಆಗಿದ್ದಾನೆ ಇವಾಗ. ಗ್ಯಾರೇಜ್ ಇಲ್ಲೇ ಇದೆ, ಓಪನ್ ಮಾಡಿ ನೋಡೋಣವಾ? ಬನ್ನಿ ಓಪನ್ ಮಾಡೋಣ. ಓಪನ್ ಆಗ್ತಿಲ್ಲ ಗೈಸ್. ಮನೆ ಒಳಗಡೆ ಹೋಗಿ ದಾರಿ ಹುಡುಕ್ಬೇಕು ಇವಾಗ. ಮನೆ ಏನೋ ದೊಡ್ಡದಾಗೆ ಕಟ್ಸವನೆ ಮೈಕಲ್ಲು. ಈ ಕಡೆ ದಾರಿ ಇದೆಯಾ? ಇಲ್ಲೊಂದು ಕಾರ್ ನಿಂತಿದೆ. ಈ ಕಾರ್ ಅಲ್ಲ, ಯೆಲ್ಲೋ ಕಲರ್ ಕಾರ್ ಅನ್ಸುತ್ತೆ. ನಿನ್ನೆ ನಾವು ಫಸ್ಟ್ ಮಿಷನ್ ಮಾಡ್ಬಿಟ್ಟು ಬಂದಾಗ ಇದ್ದ ನೋಡಿ, ಅವನೇ ಜಿಮ್ಮಿ ಮಗ. ಅದೇ ಕಾರ್ ಎತ್ಕೊಂಡ್ ಬಂದಿರೋದು, ಯೆಲ್ಲೋ ಕಲರು. ಸೊ ಎಲ್ಲೂ ಕಾಣ್ತಿಲ್ಲ ದಾರಿ. ಇಲ್ಲೆಲ್ಲೋ ಕಿಟಕಿ ಹತ್ರ ದಾರಿ ಇದೆಯಂತೆ ಗೈಸ್. ಅಲ್ಲಿ ಒಂದು ಕಿಟಕಿ ಓಪನ್ ಆಗಿದೆ. ಆ ಕಿಟಕಿಯಲ್ಲಿ ಜಂಪ್ ಮಾಡ್ಬಿಟ್ಟು ಮನೆ ಒಳಗಡೆ ಹೋಗ್ಬೇಕಂತೆ. ಬನ್ನಿ. ಸೊ ಇವಾಗ ಈ ಕಾರ್ ಮೇಲೆ ಹತ್ಬಿಟ್ಟು ಹಂಗೆ ಅಲ್ಲಿ ಮೇಲ್ಗಡೆ ಹತ್ಕೊಂಡು ಕಿಟಕಿ ಹತ್ಕೊಂಡ್ ಹೋಗೋಣ. ಮನೇಲಿ ಬೇರೆನೋ ಕಿರ್ಸ್ತವ್ರೆ, ಜನಗಳೆಲ್ಲ ಇದಾರ ಅನ್ಸುತ್ತೆ. ಮೈಕಲ್ಲು ಇದಾನ ಅನ್ಸುತ್ತೆ. ಅವಳ ಮೈಕಲ್ ಮಗಳು ಏನೋ ಕಿರ್ಸಾಡ್ತವಳೆ. ಸೊ ಇಲ್ಲಿ ನೋಡೋಣ ಫಸ್ಟ್ ಯಾರಾದ್ರು ಇದಾರ ಅಂತ. ಯಾರು ಕಾಣ್ತಿಲ್ಲ. ಹುಷಾರಾಗಿ ಇಳಿ, ನಿಧಾನಕ್ಕೆ. ನಿಧಾನಕ್ಕೆ ಇಳಿದ ನೋಡಿ ಗೈಸ್, ಮೈಕಲ್ ಮಗಳು ಹೋಗ್ತಾವಳೆ. ರಿಟ್ರೈವ್ ದ ಕಾರ್ ಎತ್ಕೊಂಡ್ ಬರ್ಬೇಕು. ನಿಧಾನಕ್ಕೆ ನಡಿ. ಈ ಕಡೆ ಯಾರು ಇಲ್ಲ. ಸೊ ಫಸ್ಟು ಎಂಟರ್ ಟು ಸ್ಟೆಲ್ತ್ ಮೂಡ್ಗೆ ಹಾಕೊಂಡ್ವಿ. ಮನೇಲಿ ಬರೀ ಎಲ್ಲ ಮಾತಾಡ್ತಾ ಇದಾರೆ, ಕೇಳಿಸ್ತಿದೆ ಹಂಗೆ. ನಿಧಾನಕ್ಕೆ ಹೋಗ್ಬೇಕು. ಇಲ್ಲಿ ಯಾರು ಕಾಣ್ತಿಲ್ಲ ಗೈಸ್. ಅಲ್ಲಿ ಅಮಾಂಡಾ ಮತ್ತೆ ಆ ಟೆನ್ನಿಸ್ ಕೋಚ್ ಇಬ್ರಿದ್ದಾರೆ. ಅವ್ರು ಗೊತ್ತಾಗದೇ ಇರೋ ಹತ್ರ ಹೋಗ್ಬೇಕು. ಹೆಂಗೋ ಅವ್ರು ಗೊತ್ತಾಗದೇ ಇರೋ ತರ ಬಂದ್ಬಿಟ್ವಿ. ಏನೋ ಅವ್ರು ಮಾಡ್ತವ್ರೆ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಕಾರ್ ಕಾಣ್ತಿದೆ. ಫಸ್ಟ್ ಈ ಕಾರ್ ಎತ್ಕೊಂಡು ಎಸ್ಕೇಪ್ ಆಗೋಣ ಬನ್ನಿ. ಹೆಂಗೂ ಕಾರ್ ಸಿಕ್ತು. ಫಸ್ಟು ಆ ಸಿಮಿಯಾನ್ ಹತ್ರ ಕಾರ್ ಕೊಟ್ಬಿಟ್ಟು ಕೈ ತೊಳ್ಕೊಬಿಡೋಣ. ಹಿಂಗೆ ಒಂಚೂರು ಅವ್ರು ಕ್ಲೂ ಕೊಡದೆ ಎತ್ಕೊಂಡ್ ಬಂದ್ಬಿಟ್ವಿ ಗೈಸ್. ಸಿಮಿಯಾನ್ ಕಾಲ್ ಮಾಡ್ತಿದ್ದಾನೆ ಮತ್ತೆ. ಅವನಿಗೆ ಸಮಾಧಾನನೇ ಇಲ್ಲ ಗೈಸ್. ಕಾರ್ ನೋಡೋ ತನಕ ಅವನಿಗೆ ಸಮಾಧಾನನೇ ಇಲ್ಲ. ಇವತ್ತು ಕಾರ್ನ ಡೈರೆಕ್ಟ್ ಆಗಿ ನನ್ನ ಹತ್ರ ಎತ್ಕೊಂಬ, ಎಲ್ಲೂ ಎತ್ಕೋಬೇಡ, ಇವತ್ತಿನ ತಗೊಬಂದ್ರೆ ನಾನು ಇವತ್ತೇ ಮತ್ತೆ ಸಾಯಂಕಾಲದೊಳಗಡೆ ಸೇಲ್ ಆಗ್ತೀನಿ ಅಂತ ಹೇಳ್ತಿದ್ದಾನೆ ಗೈಸ್. ಫೋನ್ ಕಟ್ ಮಾಡ್ತಿದ್ದಂಗೆ ಕಾರಿಂದ ಯಾರು ಹೇಳ್ತಿದಾರಲ್ಲ ಗೈಸ್. ಅದ್ ಮೈಕಲ್ ಅನ್ಸುತ್ತೆ ಗೈಸ್. ಕಾರಲ್ಲಿ ಏನ್ ಮಾಡ್ತಿದ್ದ ಅವನು ಗೊತ್ತಿಲ್ದರೆ ಎತ್ಕೊಂಡ್ ಬಂದ್ಬಿಟ್ಟಿದೀವಿ. ಗನ್ನ ಬೇರೆ ತಲ್ಲೆ ಹತ್ರನೇ ಇಟ್ಟವನೆ. ನನ್ ಮಗ ತಂದಿರೋ ಕಾರ್ನ ನೀನ್ ಹತ್ತಿಗೆ ಹೋಗ್ತಿದ್ಯಾ, ಆ ಡೀಲರ್ಶಿಪ್ ಹತ್ರ ಕರ್ಕೊ ಹೋಗು ಅಂತ ಹೇಳ್ತಿದ್ದಾನೆ. ಅವ್ನಿಗೊಂದು ಬುದ್ಧಿ ಕಲಿಸ್ತೀನಿ ಆ ಡೀಲರ್ಶಿಪ್ಗೆ. ಈ ತರ ಕೊಟ್ಟು ಮತ್ತೆ ಮೋಸ ಮಾಡ್ತಿದ್ದಾನೆ ಜನಗಳಿಗೆ ಹಂಗಂತ ಹೇಳ್ಬಿಟ್ಟು ಗನ್ ಇಟ್ಕೊಂಡವನೆ. ಡೀಲರ್ಶಿಪ್ ಹತ್ರ ಸಿಮಿಯನ್ ಹತ್ರ ಕರ್ಕೊ ಹೋಗ್ಬೇಕಂತ. ಬನ್ನಿ ಫಸ್ಟ್ ಅಲ್ಲೋ ಕರ್ಕೊ ಹೋಗ್ಬಿಟ್ಬಿಟ್ಟು ಇವ್ರ ಹತ್ರ ಎಸ್ಕೇಪ್ ಆಗೋಣ. ಪ್ರಾಣ ಉಳಿದ್ರೆ ಏನೋ ಒಂದ್ ಕೆಲಸ ಆದ್ರೂ ಮಾಡ್ಕೊಂಡು ತಿರ್ಗಾಡ್ಬೋದು ಅಂತ ಫ್ರಾಂಕ್ಲಿನ್ ಅನ್ಕೋತಿದ್ದಾನೆ. ಅವನ ಹತ್ರ ಕರ್ಕೊಂಡ್ ಬಂದಿದ್ದೀವಿ. ಇಲ್ಲೇ ಅಲ್ಲಿ ಮುಂದೆ ಲೆಫ್ಟ್ ಅಲ್ಲಿ ಇದೆ ನೋಡಿ ಗ್ಯಾರೇಜು. ಇಲ್ಲೇ ನಿಲ್ಸು ಅಂತ ಬೇರೆ ಏನೋ ಹೇಳಿದಾನೆ, ಗೊತ್ತಿಲ್ಲ ಏನ್ ಹೇಳ್ತಾನೆ ಅಂತ. ಆ ಜಾಗನ ಅಂತ ಕೇಳ್ದ. ಹ್ಞೂ ಅಂದ್ವಿ. ಸೊ ಅದಕ್ಕೆ ಸ್ಪೀಡ್ ಆಗಿ ಹೋಗಿ ಆ ಗ್ಲಾಸ್ ಇದೆ ನೋಡಿ, ಆ ಗ್ಲಾಸ್ ನ ಹೊಡ್ಕೊಂಡು ನುಗ್ಸು ಒಳಗಡೆ ಹಂಗಂತ ಹೇಳಿದ್ದಾನೆ. ಸೊ ಬನ್ನಿ ಫಸ್ಟ್ ನಮ್ ಪ್ರಾಣ ಉಳಿಬೇಕು. ಅವ್ನು ನಮ್ ಡೀಲರ್ಶಿಪ್ ಆದ್ರೆ ನಾವು ಫಸ್ಟ್ ನಾವು ಗಾಡಿ ಇವ್ನು ಹೇಳ್ದಂಗೆ ಮಾಡ್ಬಿಟ್ಟು ನಾವು ಎಸ್ಕೇಪ್ ಆಗೋಣ. ಫಸ್ಟ್ ಇಲ್ಲಿಂದ ನುಗ್ಸಿದ್ವಿ, ಗ್ಲಾಸಸ್ ಎಲ್ಲ ಹೊಡ್ಕೊಂಡು ಬಂದಿದೀವಿ ಒಳಗಡೆ. ಸಿಮಿಯಾ ನೋಡ್ಬೋತಾನೆ ಏನ್ ಮಾಡಿದೆ ಫ್ರಾಂಕ್ಲಿನ್, ಯಾಕೆ ಹಿಂಗ್ ಮಾಡಿದೆ ಅಂತ ನಮಗ್ ಕೇಳ್ತಿದ್ದಾನೆ. ನಮಗ್ ಕೇಳಿದ್ರೆ ನಾವೇನ್ ಹೇಳಕ್ಕಾಗುತ್ತೆ ಅವನ್ಗೆ. ಮೈಕಲ್ ಇವಾಗ ನಿನ್ ಕೆಲ್ಸ ಮುಗೀತು ಇಲ್ಲಿಂದ ನಡಿ ಅಂದ್ಬಿಟ್ಟು ಕಾಸು ಕೊಡ್ತಿದ್ದಾನೆ. ಈಸ್ಕೊಂಡು ಓಡೋಗೋಣ ಬನ್ನಿ. ಇವಾಗ ನಾವೇ ಮೈಕಲ್ ಆಗ್ಬಿಟ್ವಿ.
ಸಿಮಿಯಾನ್ನ ಸರಿಯಾಗಿ ಚಚಾಕಣ ಬನ್ನಿ ಹೊಡಿ. ಸಿಮಿಯಾನ್ ಕತೆ ಮುಗೀತು ಗೈಸ್. ಮೈಕಲ್ಲಿರೋ ಕೋಪದಲ್ಲಿ ಅವ್ನು ಹೊಡಿತಿರೋದ್ ನೋಡಿದ್ರೆ ಇನ್ನ ಉಳಿಯಲ್ಲ ಅಂತ ಅನ್ನಿಸ್ತಿದೆ. ಸಿಮಿಯಾನು ಕಾರ್ಗೆ ಹಾಕಿ ಹೊಡಿತವನೆ. ಸೊ ಮೈಕಲ್ ಹೊಡಿತಿರೋದ್ ನೋಡಿದ್ರೆ ಉಳ್ಸಲ್ಲ ಅನ್ಸುತ್ತೆ. ನೋಡೋಣ. ಡೋರ್ಗ್ ಹಾಕೊಂಡೆಲ್ಲ ಹೊಡಿತವನೆ ಗೈಸ್. ನನ್ ಮಗನ ಕಾರ್ ಕೊಟ್ಬಿಟ್ಟು ಮತ್ತೆ ಅವನ ಹತ್ರ ಇಂದಾನೆ ಎತ್ಕೊಂಬ ಅಂತ ಹೇಳಿ ಎತ್ತಿಸ್ಕೊಂಡ್ ಹೋಗ್ತೀಯಾ ಅಂತ ಹೇಳ್ತಿದ್ದಾನೆ. ಇನ್ನೊಂದ್ಸಲ ಈ ತರ ಕೆಲಸ ಮಾಡಿದೆ ಅಂದ್ರೆ ನಿನ್ನ ಉಳ್ಸಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಬಿಟ್ಟು ಹೋದ ಗೈಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.